ಶ್ರೀ ಗುರುಭ್ಯೋ ನಮಃ ಹರಿ ಓಂ. 2024 ಫೆಬ್ರವರಿಯಲ್ಲಿ ಸಿಂಹರಾಶಿಯವರಿಗೆ ಆಗುವ ಫಲಾಫಲದ ಬಗ್ಗೆ ಇವತ್ತು ವಿಚಾರವನ್ನು ಮಾಡೋಣ. ಈ ಸಿಂಹರಾಶಿಯವರಿಗೆ ಈ ತಿಂಗಳಲ್ಲಿ ಯಾರು ಪಾರ್ಟ್ನರ್ಶಿಪ್ಪು ಪಾಲುಗಾರಿಕೆ ವ್ಯವಹಾರ ಮಾಡ್ತಾ ಇದ್ದೀರಿ ಅಂತಹವರಿಗೆ ಒಳ್ಳೆ ಲಾಭಗಳಾಗುವಂಥ ಚಾನ್ಸ್ ಚೆನ್ನಾಗಿದೆ. ಒಳ್ಳೆ ವ್ಯವಹಾರ ಮಾಡುವಂಥವರಿಗೆ, ವ್ಯಾಪಾರಸ್ಥರಿಗೆ ಒಳ್ಳೆ ಲಾಭಗಳಾಗುವಂಥ ಯೋಗ ಭಾಳ ಚೆನ್ನಾಗಿದೆ. ಮತ್ತು ವಾಹನ ಚಾಲನೆ ಹಾಗೂ ಮನೆ ಕೆಲಸಗಳಿಗಾಗಿ ಮಾಡುವಾಗ ಸ್ವಲ್ಪ ಭಾಳ ಕೇರ್ಫುಲ್ಲಾಗಿರಬೇಕು. ಮನೆ ಕೆಲಸ ಮಾಡಬೇಕಾದ್ರೆ ಸ್ವಲ್ಪ ಏಟಿಗಳಾಗ್ಬಿಡ್ತದೆ ಮತ್ತು ಗಾಡಿ ಓಡಿಸ್ಬೇಕಾದ್ರೆ ಭಾಳ ಏಟಿಗಳಾಗ್ತದೆ. ಯಾವುದಕ್ಕೆ? ಬೋನ್ಸ್ಗೆ, ಅಂದರೆ ಮೂಳೆಗೆ ಸಂಬಂಧಪಟ್ಟ ಏಟಿಗಳಾಗೋ ಚಾನ್ಸ್ ಜಾಸ್ತಿ ಇರ್ತದೆ. ವಾಹನ ಚಾಲನೆ ಮಾಡುವಾಗ ಭಾಳ ಹುಷಾರಾಗಿರ್ರಿ. ಫೆಬ್ರವರಿ ತಿಂಗಳಲ್ಲಿ ಸರ್ಕಾರ ಕೆಲಸ ಮಾಡುವಂಥವ್ರು ಭಾಳ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ, ಯಾರನ್ನೂ ಸಹ ಶತ್ರು ಮಾಡ್ಕೋಬೇಡಿ. ಈ ನಾನಾ ರೀತಿಯ ಸ್ವಲ್ಪ ಸಾಲ ಹಾಕೊಂಡ್ಬಿಡ್ತೀರಿ. ಇಲ್ಲ ಸಲ್ಲದ ಸಾಲಗಳು, ಗೊತ್ತೇ ಇರದೆ ಕೆಲವು ಸಾಲಗಳಾಗ್ಬಿಡ್ತದೆ. ಅದಕ್ಕೆ ಸಾಲ ಮಾಡಬೇಕಾದ್ರೆ ಯೋಚನೆ ಮಾಡಿ ಕೆಲಸವನ್ನು ಮಾಡಿ. ಅಧಿಕಾರಿಗಳು, ಒಳ್ಳೆ ಅಧಿಕಾರ, ಕೆಲಸಗಳು ಎಲ್ಲವೂ ನಿಮ್ಮ ಅನುಕೂಲ ಅಂದ್ಕೊಂಡಂಗೆ ಸಿಗ್ತದೆ. ಆದರೆ ನಿಮ್ಮ ದರ್ಪ ಜಾಸ್ತಿ ಇರ್ತದೆ ನಿಮ್ಮ ಮಾತಿನಲ್ಲಿ. ಆ ದರ್ಪವನ್ನು ಕಡಿಮೆ ಮಾಡಬೇಕು, ಇಲ್ಲಾಂದರೆ ಭಾಳ ನೋವಾಗೋ ಚಾನ್ಸಸ್ ಜಾಸ್ತಿ ನಿಮಗೆಲ್ಲ. ಮತ್ತು ನೀವೇನೆಂದರೆ ನೀವು ಒಬ್ಬರೇ ಅನುಭವಿಸ್ತೀರಿ, ಬೇರೆಯವರು ಸಹಾಯಕ್ಕೆ ಮಾಡೋಕ್ಕೆ ಹೋಗೋದಿಲ್ಲ. ಸ್ವಲ್ಪ ಸಹಾಯವನ್ನು ಮಾಡಿ, ಬಡಬಗ್ಗರಿಗೆ ನಿಮ್ಮ ಕೈಲಾಗಿದಂಥ ಸಹಾಯವನ್ನು ಮಾಡಿ. ಕೆಲಸ ಕಾರ್ಯಗಳಲ್ಲಿ, ವ್ಯವಹಾರಗಳಲ್ಲಿ ನಿಮಗೆ ಎಷ್ಟಾಗುತ್ತೋ ಸ್ವಲ್ಪ ಅಷ್ಟು ಅನುಕೂಲ ಮಾಡಿ. ಇಲ್ಲಾಂದರೆ ಅದರಿಂದ ಸ್ವಲ್ಪ ಕಷ್ಟ ಬೀಳ್ತೀರಿ, ಶಾಪ್ಗಳು ಹಾಕ್ಬಿಡ್ತಾರೆ. ಯಾಕೆ ನಿಮ್ಮ ಕೈಯಲ್ಲಿ ಮಾಡೋವಂಥ ಚಾನ್ಸ್ ಇರುತ್ತೆ, ನೀವು ಮಾಡಲ್ಲ. ಹಾಗೆ ಬೇರೆ ಅವ್ರನ್ನ ನೋಯ್ಸೋಕ್ಕೆ ಹೋಗಬೇಡಿ. ಹಾಗೆ ಸ್ವಲ್ಪ ಸಹಾಯ ಮಾಡಿ, ಅವರಿಂದ ಅನುಕೂಲವಾಗ್ತದೆ. ಮತ್ತು ವಿಶೇಷವಾಗಿ ಒಳ್ಳೊಳ್ಳೆ ವಿಶೇಷವಾಗಿ ಸಾಹಸ ಕಾರ್ಯಗಳನ್ನು ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಒಳ್ಳೊಳ್ಳೆ ಕೆಲಸಗಳು, ಯಾವ ಕೆಲಸ ಮಾಡೋಕ್ಕಲ್ಲ ಕೆಲಸ ಮಾಡ್ತೀನಿ ಮುನ್ನುಗ್ತೀರಿ, ಅದರಲ್ಲೂ ಸಫಲತೆಯನ್ನು ಕಾಣುವಂಥ ಚಾನ್ಸ್ ಚೆನ್ನಾಗಿದೆ. ಸ್ವಲ್ಪ ಯಾರಿಗೂ ಭಯ ಬೀಳಕ್ಕೆ ಹೋಗೋದಿಲ್ಲ. ಕೆಲವೆಲ್ಲ ನೀವೆಲ್ಲ ನಾವೇ ಸರಿ, ನಮ್ಮದೇ ಸರಿ ಅಂತ ಹೋಗೋ ಚಾನ್ಸ್ ಜಾಸ್ತಿ ಇರ್ತದೆ. ಹಾಗೂ ನಿಮ್ಮ ಶತ್ರುಗಳು ಏನಕ್ಕೂ ಮಾಡೋಕ್ಕೂ ಆಗೋದಿಲ್ಲ. ನಿಮಗೆ ಯಾವ ಶತ್ರುಗಳಿಂದ ಏನು ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಆದರೆ ಶತ್ರುಗಳನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ಆದಷ್ಟು. ಅಧಿಕಾರ, ಸಂಪತ್ತುಗಳು ಎಲ್ಲ ಸಿಗುವಂಥ ಚಾನ್ಸ್ ಚೆನ್ನಾಗಿದೆ ನಿಮಗೆ ಈ ತಿಂಗಳಲ್ಲಿ. ಯಾವ ತೊಂದರೆಗಳಿಲ್ಲ. ಸ್ವಲ್ಪ ಈ ತಿಂಗಳಲ್ಲಿ ಏನಾಗುತ್ತೆ, ಸ್ವಲ್ಪ ಹಸಿವು ಜಾಸ್ತಿ ನಿಮಗೆ. ಸ್ವಲ್ಪ ಹಾಗಾಗಿ ಸ್ವಲ್ಪ ಟೈಮಿಗೆ ಊಟಗಳನ್ನ ಯಾವಾಗ ಮಾಡೋಕೆ ಮಾಡಿರಿ. ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಬರುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ. ಊಟಗಳು ಚೆನ್ನಾಗಿ ಸಿಗ್ತದೆ ಈ ತಿಂಗಳಲ್ಲಿ. ಮತ್ತು ಹೆಚ್ಚು ಮುಂಗೋಪ ನೋಡೋದಿಲ್ಲ, ಮಾಡೋದಿಲ್ಲ. ಮುಂಗೋಪ ಬಿದ್ದು ಒದ್ದಾಡ್ತೀರಿ ಜೀವನದಲ್ಲಿ. ಹಾಗಾಗಿ ನಿಮ್ಮ ಕಂಡ್ರೆ ಕೆಲವ್ರಿಗೆ ಆಗೋದೇ ಇಲ್ಲ. ನಿಮ್ಮ ವಿಚಾರಗಳು ಹಂಗೆ ಮಾಡ್ಕೊತೀರಿ ನೀವು. ಹಾಗಾಗಿ ಮುಂಗೋಪವನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ. ಮತ್ತು ಯಾರು ಶತ್ರು ಮಾಡ್ಕೊಳ್ಳೋಕೆ ಮಾತ್ರ ಹೋಗಬೇಡಿ ಈ ತಿಂಗಳಲ್ಲಿ. ನಿಮ್ಮ ತಾಯಿ ಹಾಗೂ ಸೋದರ ಮಾವಂದರಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ನೀವು ಮಾಡಿರಿ. ಅವ್ರ ಶಾಪವನ್ನು ತಗೊಳ್ಳೋಕೆ ಹೋಗಬೇಡ್ರಿ. ಅವರು ಬೇಕಾಗ್ತದೆ. ಏನೋ ಅಂತಲ್ಲಿ ನಾವು ತೊಂದಿರ್ತೀವಿ. ಆದರೆ ಈಗ ಅವ್ರ ಸಹಾಯ ನೀವು ಮಾಡಿರಿ. ಅವ್ರ ಕಷ್ಟ ಕಾಲದಲ್ಲಿ ನೀವು ಸಹಾಯ ಮಾಡಿದ್ರೆ ಭಗವದ್ ಅನುಗ್ರಹ ಚೆನ್ನಾಗಾಗ್ತದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಯಾರು ಬಿಸ್ನೆಸ್ ಮಾಡೋದವರಿಗೆ ಒಳ್ಳೆ ಹಣದ ಅರಿವು ಚೆನ್ನಾಗಿ ಸಿಗುತ್ತೆ. ವ್ಯಾಪಾರಸ್ಥರಿಗೆ ಮಾತ್ರ ಒಳ್ಳೆ ಹಣದ ಅರಿವು ಭಾಳ ಚೆನ್ನಾಗಿ ಸಿಗ್ತದೆ. ಪುಸ್ತಕ ವ್ಯಾಪಾರ ಮಾಡುವಂಥವರಿಗೆ, ಕಂಪ್ಯೂಟರ್ ವ್ಯಾಪಾರ ಮಾಡುವಂಥವರಿಗೆ ಅಧಿಕವಾದ ಲಾಭಗಳು ಚೆನ್ನಾಗಿ ಪ್ರಾಪ್ತವಾಗ್ತದೆ. ಸಿಂಹರಾಶಿಯವರಿಗೆ ಈ ರಾಶಿಯ ಸ್ತ್ರೀಯರಿಗೆ ಸ್ವಲ್ಪ ಅನಾರೋಗ್ಯಗಳು ಹೆಚ್ಚು, ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಮತ್ತು ಸ್ತ್ರೀಯರಿಗೆ ಶತ್ರುಗಳಾಗ್ತೀರಿ ನೀವು ಈ ತಿಂಗಳಲ್ಲಿ. ಹಾಗೆ ಭಾಳ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಮಾತಾಡ್ಬೇಕಾದ್ರೆ ನೋಡಿ ಮಾತಾಡೋದು ಭಾಳ ಉತ್ತಮ ಫಲ. ಈ ತಿಂಗಳಲ್ಲಿ ಶುಕ್ರ ಗ್ರಹ ಸ್ವಲ್ಪ ತೊಂದರೆ ನಿಮಗೆ. ಹಾಗೆ ಶುಕ್ರನ ಶಾಂತಿ ಮಾಡುವಂತಹದ್ದು. ಶುಕ್ರ ಬಂದು ಯಾವಾಗಲೂ ಕಲ್ಯಾಣ ಕೆಲಸವನ್ನು ಮಾಡುವಂತಹದ್ದು, ಸಂಪತ್ತುಗಳು ಕೊಡುವಂತಹದ್ದು ಶುಕ್ರನ ಕೆಲಸ. ಹಾಗಾಗಿ ಶುಕ್ರನ ಆರಾಧನೆಯನ್ನು ಮಾಡಿ, ಶುಕ್ರನ ಮಂತ್ರವನ್ನು ಹೇಳ್ಕೊಳ್ಳಿ. ಅಥವಾ ಸುಮಂಗಲಿಯರಿಗೆ ಅರ್ಶನಾಂಗ ಕೊಡುವಂತಹದ್ದು, ನಮಸ್ಕಾರ ಮಾಡುವಂತಹದ್ದು, ಇವೆಲ್ಲ ಮಾಡಿ. ಹಿರಿಮುತ್ತೈದೆಯರಿಗೆ ನಮಸ್ಕಾರ ಮಾಡುವಂತಹದ್ದು, ಅವರಿಗೆ ವಸ್ತ್ರದಾನ ಕೊಡುವಂತಹದ್ದು, ಇವೆಲ್ಲ ಮಾಡೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗಿ, ಶುಕ್ರನ ಅನುಗ್ರಹವಾಗಿ ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗ್ತದೆ ಮತ್ತು ಶುಭ ಕೆಲಸಗಳು ಪ್ರಾಪ್ತವಾಗ್ತದೆ. ನಮಸ್ಕಾರ.